ಆತ್ಮೀಯ ಬಂಧುಗಳೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಅಲ್ಪಸಂಖ್ಯಾತರ ಘಟಕದ ಕರ್ನಾಟಕ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಸಾಹೇಬ್ರೆ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತ ನಾಯಕರು, ಮುಖಂಡರು, ನಮಗೆ ಒಂದು ಭಯ ಇದೆ. ಈ ಚುನಾವಣೆ ವಿಚಾರದ ಆಧಾರದ ಮೇಲೆ ಚುನಾವಣೆ ನಡೀತಾ ಇದೆ. ಇಲ್ಲಿ ವ್ಯಕ್ತಿಗಳ ಆಧಾರದ ಮೇಲೆ ಚುನಾವಣೆ ನಡೀತಾ ಇಲ್ಲ. ನಮ್ಮ ಶತ್ರು ಇವತ್ತು ಒಬ್ಬರೇ, ಶ್ರೀಯುತ ಮೋದಿಯನ್ನ ನಾವು ಅಧಿಕಾರದಿಂದ, ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಾದಂತ ದೊಡ್ಡ ಹೊಣೆ ಈ ಚುನಾವಣೆ ನಮ್ಮೆಲ್ಲ ಮೇಲೆ ತಾವು ಗಮನಿಸ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಆಗ್ತಕ್ಕಂಥ ಮತ್ತು ನಡೀತಕ್ಕಂಥ ಘಟನಾವಳಿಗಳನ್ನ ತಾವು ನೆನಪು ಮಾಡ್ಕೊಂಡಿದ್ದೀವಿ. ಒಂದು ಸಣ್ಣ ವಿಚಾರವನ್ನು ಕೂಡ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾರಾದರೂ ಇವತ್ತು ರಾಜಕಾರಣವನ್ನು ಮಾಡಿದ್ರೆ ಅದು ಶ್ರೀಯುತ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಿ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಎಂತೆಂಥ ದೊಡ್ಡ ಪ್ರಭಾವಿ ನಾಯಕರು ಈ ದೇಶವನ್ನು ಆಳಿರ್ತಕ್ಕಂಥ ಇತಿಹಾಸ ನಮ್ಮ ಮೇಲಿದೆ. ಇವತ್ತು ಮಾನ್ಯ ಮೋದಿಯವರ ಭಾಷಣವನ್ನು ತಾವೇನಾದ್ರೂ ಕೇಳಿಬಿಟ್ರೆ ಎಷ್ಟು ಮೋದಿ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ತಾವು ಗಮನಿಸಿರ್ಬೋದು ಗಂಭೀರವಾಗಿ. ನನಗೆ ಈ ಚುನಾವಣೆಯಲ್ಲಿ ನನ್ನಂತವರಿಗೆ ಈ ಚುನಾವಣೆಯಲ್ಲಿ ಆಗ್ಬೇಕಾದಂತ ಕೆಲಸ ಈ ದೇಶ ಉಳಿಬೇಕಾಗಿದೆ, ಈ ಸಂವಿಧಾನ ಉಳಿಬೇಕಾಗಿದೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ಆ ಹೊಣೆ ನಮ್ಮೆಲ್ಲರ ಮೇಲಿದೆ. ಮೋದಿ ಇವತ್ತು ನನಗೆ ಹಿಟ್ಲರ್ ತರ ಕಾಣ್ತಾ ಇದ್ದಾರೆ. ತಾವು ಇತಿಹಾಸವನ್ನು ಓದಿದ್ರೆ 1933ರಿಂದ ಜರ್ಮನಿಯಲ್ಲಿ ಒಬ್ಬ ಸರ್ವಾಧಿಕಾರಿ ಇದ್ದ ಹಿಟ್ಲರ್. ನೀವು ಹಿಟ್ಲರನ ನಡವಳಿಕೆಗಳನ್ನ ಮತ್ತು ಹಿಟ್ಲರನ ಭಾಷಣಗಳನ್ನ ನೀವೇನಾದ್ರೂ ಕೇಳ್ಬಿಟ್ರೆ ಇವತ್ತು ಮೋದಿ ಮಾತಾಡ್ತಕ್ಕಂಥ ಭಾಷಣಕ್ಕೂ ಅವನ ಡ್ರೆಸ್ಗೂ ಅವನ ನಡವಳಿಕೆಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಬಹಳ ಜನ ಹೇಳ್ತಾ ಇದಾರೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಕಾಂಗ್ರೆಸ್ ಬಿಟ್ರೆ ಬೇರೆ ಓಟ್ ಹಾಕಕ್ಕೆ ಆಗಲ್ಲ, ಅದಕ್ಕೆ ಅವ್ರು ಹಾಕ್ಬೇಕು. ಒಂದ್ಸರಿ ಬಿಟ್ಟು ನೋಡ್ರಿ ನೀವು ಏನಾಗುತ್ತೆ. ನಮಗೆ ಉಳಿಸಬೇಕಾಗಿದ್ದಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನವನ್ನ ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಯಾವುದೋ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಅಲ್ಲ, ಯಾವುದೇ ವ್ಯಕ್ತಿಯನ್ನು ವೈಭವೀಕರಣ ಮಾಡ್ತಕ್ಕಂಥ ಅವಶ್ಯಕತೆ ನಮ್ಮಂತವ್ರಿಗಂತೂ ಇಲ್ಲ. ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರು ಕಳೆದ 5-6 ವರ್ಷದಿಂದ ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿ ಜಾಸ್ತಿ ಇದ್ದೀನಿ. ಅಲ್ಪಸಂಖ್ಯಾತರ ಅಧ್ಯಕ್ಷ ಆದ್ಮೇಲೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಅವರೊಂದು ಪುಸ್ತಕ ಮಾಡಿದ್ದಾರೆ, ಅದನ್ನು ಸಿದ್ದರಾಮಯ್ಯನವರು ಕೊಟ್ವಿ. ನಾವು 140-150 ಕ್ಷೇತ್ರಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಪಸಂಖ್ಯಾತರ ಸಭೆಗಳನ್ನ ನಡೆಸಿ ಇವತ್ತು ಅಲ್ಪಸಂಖ್ಯಾತರು ಯಾಕೆ ಕಾಂಗ್ರೆಸ್ಗೆ ಓಟನ್ನು ಹಾಕ್ಬೇಕು ಅಂತ ಮನವರಿಕೆ ಮಾಡಿಕೊಟ್ಟು ಇಡೀ ರಾಜ್ಯವನ್ನ ಸುತ್ತಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ 136 ಸೀಟು ಬರಲಿಕ್ಕೆ ಅವ್ರದ್ದೇ ಆದಂತ ದೊಡ್ಡ ಪಾತ್ರ ಐತಿ. ಬಹಳ ಜನ ಮಾತಾಡ್ತಾರೆ, ಬಹಳ ಜನ ಹೇಳ್ತಾರೆ, ಅಬ್ದುಲ್ ಜಬ್ಬಾರ್ ಸಾಹೇಬ್ ಯಾರಿಗೆ ಗೊತ್ತ್ರಿ, ಯಾರಿಗೆ ಒಟ್ಟಾಗುತ್ತೆ. ಇಂಡಿವಿಜುವಲ್ ಆಗಿ ಕೆಲಸ ಮಾಡಿದ್ರೆ ಆಗಲ್ಲ ಸ್ವಾಮಿ, ಸಾಮೂಹಿಕವಾಗಿ ಆ ಮನುಷ್ಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೋಡ್ಬೇಕಾಗಿದೆ. ಇವತ್ತು ನಾವು ರಾಜಕೀಯದಲ್ಲಿ ವೈರಿಗಳನ್ನ, ಬಿಜೆಪಿಯನ್ನ, ಮೋದಿಯವನ್ನ ಎದುರಿಸ್ತಕ್ಕಂಥ ಒಂದ್ ಕಡೆ ಆದ್ರೆ ನಮ್ಮ ಹಿತಶತ್ರುಗಳನ್ನ ಎದುರಿಸಬೇಕಾದಂಥದ್ದು ಇನ್ನೊಂದು ಕಡೆ ಇದೆ. ನಮ್ಮ ಜೊತೆಗೆ ಇದ್ದಂಥವ್ರು ನಮ್ಮನ್ನ ಟೀಕೆ ಮಾಡಿ ನಮ್ಮನ್ನು ಅಸ್ಥಿರಗೊಳಿಸ್ತಕ್ಕಂಥ ಶಕ್ತಿಗಳು ಇವತ್ತು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಅದ್ಯಾವುದೂ ಕೂಡ ಇವತ್ತು ನಮಗೆ ಬೇಕಾಗಿಲ್ಲ. ಮಾನ್ಯ ನರೇಂದ್ರ ಮೋದಿ ಅವರನ್ನ, ಬಿಜೆಪಿ ಸರ್ಕಾರವನ್ನ, RSS ಬೆಂಬಲಿತ ಸರ್ಕಾರವನ್ನ ನಾವೇನಾದ್ರೂ ಈ ಸಂದರ್ಭದಲ್ಲಿ ಅವರನ್ನ ಇಳಿಸದೇ ಇದ್ರೆ ಆ ನೀರು ಆಮೇಲೆ ಕೊಡುವಂತ್ರಿ. ಮಾಡಲಿಲ್ಲ ಅಂದ್ರೆ ಈ ದೇಶಕ್ಕೆ ಮುಂದೆ ಒಂದು ದಿವಸ ದೊಡ್ಡ ಗಂಡಾಂತರ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ. ತಾವು ಮೋದಿಯವರ ಭಾಷಣವನ್ನ ಕೇಳಿರ್ಬೋದು ಪಾರ್ಲಿಮೆಂಟ್ ಅಲ್ಲಿ, ಅಮಿತ್ ಶಾ ಅವರ ಭಾಷಣವನ್ನ ಕೇಳಿರ್ಬೋದು. ಎಷ್ಟು ಗಟ್ಟಿಯಾಗಿ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ
ಕಾಶ್ಮೀರದಲ್ಲಿ 370 ತೆಗೆದವರು ನಾವು, ರಾಮ ಮಂದಿರವನ್ನ ಕಟ್ಟಿದವರು ನಾವು, ಬಾಬರಿ ಮಸೀದಿಯನ್ನ ಹೊಡೆದವರು ನಾವು. ಎಷ್ಟು ಬಂಡಗೆಟ್ಟಿ ಇವತ್ತು ಡಿಫೆಂಡ್ ಮಾಡ್ಕೊಂತ ಇದಾರೆ ಮೋದಿ. ನೀರೇ ಕೊಡ್ಬಾರ ಮಾನ್ಯ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಿನ ಕೊನೆಯ ಭಾಷಣವನ್ನ ತಾವು ನೋಡಿ, ಕೊನೆಯ ದಿನದ ಭಾಷಣವನ್ನು ಅವರು ಭಾಷಣ ಮಾಡ್ತಾ ಇರ್ತಾರೆ. ಒಂದು 300 ಜನ ಬಿಜೆಪಿ ಸದಸ್ಯರಿರ್ತಾರೆ. ಈ ಸಣ್ಣ ಹುಡುಗರು, ಕಾಲೇಜ್ ಹುಡುಗರು ಕೂಗ್ತಾರಲ್ಲ, ಅವ್ರು ಭಾಷಣ ಮಾಡ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಮೋದಿ ಹುಚ್ಚರು ತರ ಕೂಗ್ತಾರೆ. ಪಾರ್ಲಿಮೆಂಟ್ ಸದಸ್ಯರು ನಾನು ಹೇಳೋದು. ಮೋದಿ ಕೂಗ್ತಾನೆ, ಅಗ್ಲಿ ಬಾರ್ 400 ಬರುತ್ತೆ, ಅವ್ರು ಕೂಗ್ತಾರೆ. ಯಾವ ಮೊದಲು ಪ್ರಧಾನಮಂತ್ರಿಗಳು ಎಷ್ಟು ಗಂಭೀರವಾಗಿ ನೆಹರು ಅವರ ಕಾಲದಿಂದ ಹಿಡಿದು ಈ ಒಂದು ವಾಜಪೇಯಿ ಕಾಲದವರೆಗೂ ಕೂಡ, ಮನಮೋಹನ್ ಸಿಂಗ್ ಅವರು ಕೂಡ ಎಷ್ಟು ಗಂಭೀರತೆಯಿಂದ ಈ ದೇಶದ ಪ್ರಜಾಪ್ರಭುತ್ವ ತಮ್ಮ ನಡವಳಿಕೆಗಳನ್ನು ನಡೆಸಿದ್ರು. ನಾನು ಮೋದಿ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಮಾರಾಯ ಸುಳ್ಳು ಹೇಳ್ಬೇಡ. ಎಷ್ಟು ಸುಳ್ಳು ಹೇಳ್ತಾನ್ರಿ, ಅಯ್ಯೋ ಇಷ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಇನ್ನೂ ಇಲ್ಲ, ಮತ್ತೆ ಮುಂದೆ ಬರಕ್ ಸಾಧ್ಯತೆನೂ ಇಲ್ಲ. ಪ್ರತಿ ಒಂದರಲ್ಲಿ ಸುಳ್ಳು ಬಿಡಿ. 15 ಲಕ್ಷ ಅದು ಇದು ಅಲ್ಲ ಹಾಳಾಗಿ ಸಾಕಾಗಿ ಹೋಗ್ಬಿಡ್ತು ಜನಕ್ಕೆ ಕೇಳಿ. ಅಷ್ಟು ಉದ್ಯೋಗ, 2 ಕೋಟಿ ಉದ್ಯೋಗ, ಪರಾಯ ನೀನು ಅವೇನೂ ಕೊಡೋದು ಬೇಡ, ಈ ದೇಶವನ್ನ ಶಾಂತಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಬಿಡು, ಅಷ್ಟೇ ಸಾಕು ನಮಗೆ. ಎಲ್ಲೇ ಒಂದು ಸಣ್ಣ ಗಲಾಟೆ ಹಿಂದೂ ಮುಸ್ಲಿಂ, ಎಲ್ಲೇ ಒಂದು ಸಣ್ಣ ಕೊಲೆ ಹಿಂದೂ ಮುಸ್ಲಿಂ, ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಮಾಡೋದು ಓಪನ್ ಆಗಿ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯ ನೇತಾರ, ಅದು ಅಧಿಕಾರದಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮನುಷ್ಯ ಇಷ್ಟು ಸುಳ್ಳುಗಳನ್ನು ಹೇಳೋದು, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮಂತವರಿಗೆ ಬಹಳ ನೋವು ತಂದಿದೆ. ನಮಗೆ ಈ ಚುನಾವಣೆ ಮೋದಿಯನ್ನ ಸೋಲಿಸ್ಬೇಕು, ಮೋದಿಯನ್ನ ಮನೆ ಕಳಿಸ್ಬೇಕು, ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ನಾವು ಆಗಲಾರಂತ ಪರಿಸ್ಥಿತಿ ಬರುತ್ತೆ. ನೀವು ನೋಡಿ, ಇವತ್ತು 2ನೇ ಹಂತದ ಚುನಾವಣೆ ಆಗಿದೆ. ಇವತ್ತು ವೋಟಿಂಗ್ ಆಗಿದೆ, 88 ಸೀಟಿಗೆ ಆಗಿದೆ. ಮೊದಲನೇ ಹಂತದ ಚುನಾವಣೆ ಈಗ ಒಂದು ವಾರದಿಂದ ಆಯ್ತು. ಮೊದಲನೇ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಇದೆ. ಅದಕ್ಕೆ ಅವನು ಡೆಸ್ಪರೇಟ್ ಆಗಿ ಮಾತಾಡ್ತಾ ಇದ್ದಾನೆ, ತಾಳಿ ಅವು ಇವು ಅಂತ. ಅವನು ತಾಳಿ ಕಟ್ಟಿದ್ದೆ ನೆನಪಿಲ್ಲ ಅವನು ಹೆಂಡತಿಯವನು. ಮೊದಲನೇ ಹಂತದ ಚುನಾವಣೆಯಲ್ಲಿ 108 ಸೀಟುಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಇದೆ. ನಾವು ಲೆಕ್ಕ ಹಾಕ್ತಾ ಇದ್ವಿ, ಬಿಜೆಪಿ 303 ಇದೆ. ಯಾವ ಸ್ಟೇಟ್ ಅಲ್ಲಿ ಬಿಜೆಪಿ ಜಾಸ್ತಿ ಇತ್ತು? ಬಿಹಾರ್, ಯುಪಿ, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್. ಈ 5 ಸ್ಟೇಟ್ ಅಲ್ಲಿ ಬಿಜೆಪಿಯವರು ಜಾಸ್ತಿ ಇತ್ತು. ಈ 5 ಸ್ಟೇಟ್ ಅಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಅಥವಾ ಮುಂದೆ ಮತ್ತೆ ಬರ್ತಕ್ಕಂಥ ಹಂತದ ಚುನಾವಣೆಯಲ್ಲಿ ಅವರು ಸೀಟನ್ನ ಪ್ಲಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಮೈನಸ್ ಆಗ್ತಾ ಇದೆ. ಅವರಿಗೆ ಆ ಭಯ ಅವರಿಗೆ ಬಂದಿದೆ. ಅವರಿಗೆ ಅದಕ್ಕೋಸ್ಕರ ಜಾತಿ ಮತ್ತು ಧರ್ಮವನ್ನ ಎತ್ತಿ ಇವತ್ತು ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ನಾವು ಮೊನ್ನೆ ಜಬ್ಬರ್ ಸಾಬ್ರು ನಾವು ಕೂತು ಅವರೊಂದು ಲೆಕ್ಕ ಹಾಕಿದ್ರು. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಈ 5 ರಾಜ್ಯದಲ್ಲಿ 170, 175 ಸೀಟ್ಗಳಿದಾವೆ. ನಾವು ಹೆಂಗೆ ಲೆಕ್ಕ ಹಾಕಿದ್ರು ಕೂಡ ಅವರು 70-80 ಸೀಟ್ ಮೇಲೆ ಜಾಸ್ತಿ ಆಗ್ತಾ ಇಲ್ಲ. ನಮ್ಮ ಇಂಡಿಯಾ ಘಟಬಂಧನ್ 100 ಸೀಟ್ ಮೇಲೆ ಹೋಗ್ತಾ ಇದೆ. ನಾವು ಅವತ್ತು ಕೂತ್ ಲೆಕ್ಕ ಆಗಿದ್ದೀವಿ, ಪ್ರತಿ ಇಂಡಿವಿಜುವಲ್ಗೆ ಒಂದೊಂದು ಸ್ಟೇಟ್ ಅಲ್ಲಿ. ಯಾಕೆ ಹಂಗೆ ಆಗ್ತಾ ಇದೆ? ಯಾಕೆ ಮೋದಿಗೆ ಇವತ್ತು ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ, ಎಲ್ಲ ಜಾತ್ಯತೀತ ಮನಸ್ಸುಗಳು, ಪ್ರಗತಿಪರರು, ಚಿಂತಕರು ಇವತ್ತು ಎದ್ದು ಮಾತನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮೋದಿ ವಿರುದ್ಧ ಗಟ್ಟಿ ಧ್ವನಿಯಾಗಿ ಮೋದಿಯ ಎಗ್ನೆಸ್ಟ್ ಮಾತಾಡ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇವತ್ತು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ನಮ್ಮಲ್ಲಿರ್ಬೋದು ದೌರ್ಬಲ್ಯಗಳು, ನಮ್ಮ ಪಕ್ಷದೊಳಗಿರ್ಬೋದು, ಬೇರೆ ಪಕ್ಷ. ಇವತ್ತು ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಸ್ಟ್ರಾಂಗ್ ಇದೀವಿ, ನಾವೇ ಜಾಸ್ತಿ ಸೀಟ್ ಬರ್ತೀವಿ, ನಮ್ಮ ಸರ್ಕಾರ ಇದೆ. ಆದ್ರೆ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ತರ ಇದೆ. ಮಹಾರಾಷ್ಟ್ರದಲ್ಲಿ ಒಂಥರ ಅಲಯನ್ಸ್ ಇದೆ, ತೆಲಂಗಾಣದಲ್ಲಿ ಒಂಥರ ಅಲಯನ್ಸ್ ಇದೆ, ತಮಿಳುನಾಡಲ್ಲಿ DMK ಜೊತೆಗೆ ನಮ್ಮ ಅಲಯನ್ಸ್ ಇದೆ, ಕೇರಳದಲ್ಲಿ ನಾವು ಅಲಯನ್ಸ್ ಪಾರ್ಟ್ನರ್ ಆದ್ರೂ ವಿರುದ್ಧವಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಆದ್ರೆ ಕೇರಳದಲ್ಲಿ ಲೆಫ್ಟ್ ಪಾರ್ಟೀಸು ಮತ್ತೆ ಕಾಂಗ್ರೆಸ್ ಆಪೋಸಿಟ್ ಆಗಿದೆ. ಆದ್ರೆ ನಾವು ಇಂಡಿಯಾದಲ್ಲಿ ಜೊತೆಗಿದ್ದೀವಿ. ಅದನ್ನ ಮೊನ್ನೆ ಅಮಿತ್ ಶಾ ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದಾನೆ, ಕ್ಯಾ ಕರ್ ರಹೆ ಕೇರಳ ಮೇ,
उन लोग वो झगड़ा कर रहा है बोल रहे हैं. ಸೊ ಪ್ರಾಬ್ಲಮ್ ಏನು ಅಂದ್ರೆ ಅಲ್ಲಿ ಸ್ಟೇಟ್ ಅಲ್ಲಿ ಅವರೇ ಆಪೋಸಿಟ್ಸ್, ಅಲ್ಲಿ ಲೆಫ್ಟ್ ಪಾರ್ಟಿ ರೂಲಿಂಗ್ ಅಲ್ಲಿದೆ, ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದಲ್ಲಿದೆ. ಹಾಗಾಗಿ ಅಲ್ಲಿ ಒಂದು ಕಾಂಪ್ರಮೈಸ್ ಪಾಲಿಟಿಕ್ಸ್ ಇದೆ. ಸೊ ಈ ಜನಕ್ಕೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ವಿಧಾನ ಏನ್ ಮಾಡ್ತಾ ಇದ್ದಾರೆ ಎಲ್ಲ ಈ ವೆಸ್ಟ್ ಬೆಂಗಾಲ್ ಅಲ್ಲಿ, ಅವ್ರ ಟಾರ್ಗೆಟ್ ವೆಸ್ಟ್ ಬೆಂಗಾಲ್ ಕೂಡ ಒಂದು, ಅಲ್ಲಿ 36-37% ಮೈನಾರಿಟೀಸು ಇವತ್ತು ಮಮತಾ ಬ್ಯಾನರ್ಜಿ ಜೊತೆಗಿದ್ದಾರೆ. ಬೇರೆ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲಿ ಲೋಕಲ್ ಪಾರ್ಟಿಗಳು ಸ್ಟ್ರಾಂಗ್ ಇದಾವೆ ಅಲ್ಲೆಲ್ಲ ಕೂಡ ಮೋದಿಯ ವಿರುದ್ಧ ಮೈನಾರಿಟೀಸ್ಗಳು, ಅಲ್ಲಿಯ ಲೋಕಲ್ ಇಂಡಿಪೆಂಡೆಂಟ್ ಏನು ಲೋಕಲ್ ಪಾರ್ಟಿಗಳಿದೆ, ಸ್ಟೇಟ್ ಪಾರ್ಟಿಗಳಿದೆ, ಅವ್ರ ಜೊತೆಗೆ ಅಲಯನ್ಸ್ ಅಲ್ಲಿದ್ದಾರೆ. ಯಾಕೆ ಆಗಿದೆ ಆ ತರ? ಇಡೀ ದೇಶದಲ್ಲಿ ಇವತ್ತು ಒಂದು ಚಿಂತನೆ ಪ್ರಾರಂಭ ಆಗಿದೆ. ಮೋದಿ ಇದು 5-6 ಪ್ರೋಗ್ರಾಮ್ ಇದ್ದು, ನಾವ್ ಯಾವತ್ತು ಹೇಳ್ತೀವಿ, ನಾವೆಲ್ಲ ಕಮ್ಯುನಿಸ್ಟ್ ಪಾರ್ಟಿ ಇದ್ದಾಗ ಇರೋ 3 ಪ್ರೋಗ್ರಾಮು, ಬಾಬರಿ ಮಸೀದಿ, ರಾಮ ಮಂದಿರ, ತಲಾಖು, 370, ಆಯ್ತಪ್ಪ ಅವೆಲ್ಲ ಮಾಡು. ನೀವು ಕೆಲಸ ಕೊಟ್ಟಿದೀಯಾ? ಉದ್ಯೋಗ ಸೃಷ್ಟಿ ಮಾಡಿದೀಯಾ? ಇಲ್ಲ. ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಕೊಡಕ್ಕಾಗ್ತಿಲ್ಲ, ಬೆಲೆ ಏರಿಕೆನೂ ತಡೆಯಕ್ಕಾಗ್ತಿಲ್ಲ. ಯಾವ ಜನಸಾಮಾನ್ಯರನ್ನ ತಿಂತಕ್ಕಂಥ ಸಮಸ್ಯೆಗಳಿದಾವೆ, ಆ ಯಾವ ಸಮಸ್ಯೆಗಳನ್ನು ಕೂಡ ಇವತ್ತು ಮೋದಿ ಗಂಭೀರವಾಗಿ ಎಲ್ಲಿ ಭಾಷಣದಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಮಾತಾಡ್ತಾ ಇರೋದನ್ನೇ ಸೆನ್ಸಿಟಿವ್ ವಿಚಾರಗಳನ್ನ, ಜಾತಿ ಆಧಾರಿತ ವಿಷಯಗಳನ್ನ, ಧರ್ಮ ಆಧಾರಿತ ವಿಷಯಗಳನ್ನ ಮಾತ್ರ ಇವತ್ತು ಮೋದಿ ಚರ್ಚೆ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಚುನಾವಣೆಯನ್ನ ಗೆಲ್ಲಿಕ್ಕೆ, ಅಧಿಕಾರವನ್ನ ಹಿಡಿಲಿಕ್ಕೆ ಒಬ್ಬ ಸರ್ವಾಧಿಕಾರಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹಿಟ್ಲರ್ ನಂತರ ಈ ಪ್ರಪಂಚದಲ್ಲಿ ಯಾರಾದ್ರೂ ತೋರಿಸ್ತಾ ಇದ್ರೆ ಅದು ಮೋದಿ. ಮೋದಿಯನ್ನ, ಅಮಿತ್ ಶಾ ಅನ್ನ ಇನ್ನೊಂದು ಟರ್ಮ್ ಏನಾದ್ರೂ ನಾವು ಬಿಟ್ರೆ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇವತ್ತು ಅಳಿಸಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಅಂಬೇಡ್ಕರ್ ಅವರನ್ನ, ನೀವೆಲ್ಲರೂ ಕೂಡ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು, ಬಸವಣ್ಣನ ಬಗ್ಗೆ ಮಾತಾಡ್ಬೇಕು. ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿ, ಅವಾಗ ಯಾವ ಜೈ ಶ್ರೀರಾಮ ಏನೋ ಇರಲ್ಲ, ಯಾವ ರಾಮಗಳು ಇರೋದಿಲ್ಲ, ಎಲ್ಲಾ ರಾಮಗಳು ಕೊಚ್ಕೊಂಡು ಹೋಗ್ತಾರೆ. ಇವತ್ತು ಜೈ ಶ್ರೀರಾಮ್ ಏನಾದ್ರೂ ನಾವು ಆಲ್ಟರ್ನೇಟಿವ್ ಮಾತಾಡ್ಬೇಕಂದ್ರೆ ಜೈ ಭೀಮ್, ಜೈ ಬಸವ ಈ ಸ್ಲೋಗನ್ ಮಾಡ್ಕೊಳ್ಳಿ. ನೀವು ಇವೆರಡು ಸ್ಲೋಗನ್ ಅನ್ನ ಅವ್ರನ್ನ ಹೊಡೆದಾಕ್ತೀವಿ ನಾವು. ಇವೆರಡು ಸ್ಲೋಗನ್ ಅನ್ನ ನೀವು ಹೇಳ್ಬಿಟ್ರೆ ಯಾವ RSS ನಾನು ಮಾತಾಡಲ್ಲ, ಯಾವ RSS ನಾನು ಮಾತಾಡಲ್ಲ. ನಾವು ಕೌಂಟರ್ ಹೆಂಗ್ ಮಾಡ್ಬೇಕು? ಚುನಾವಣೆ ಬಂತು, ಮತ ಕೇಳ್ತೀವಿ, ಓಕೆ, ಅದಲ್ಲ ಆಯ್ತು. ಒಂದು ಐಡಿಯಾಲಜಿ ಇವತ್ತು ಗಂಡಾಂತರ ಇರ್ತಕ್ಕಂಥದ್ದು ಈ ದೇಶದಲ್ಲಿ. ಒಂದು ಐಡಿಯಾಲಜಿ, ಅವರ ಸಿದ್ಧಾಂತ, ಒಂದು ಸಿದ್ಧಾಂತವನ್ನ ನಾವು ಇವತ್ತು ಮುಗಿಸ್ಬೇಕು. ಅಂದ್ರೆ ಅದು ಜನ ವಿರೋಧಿಯಾದಂತ, ಮನುಷ್ಯ ವಿರೋಧಿಯಾದಂತ ಸಿದ್ಧಾಂತ ಏನಿದೆ ಅದನ್ನ ನಾವು ಮುಗಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಮತ್ತು ಬಸವಣ್ಣವರ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಎಲ್ಲ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತೆ ಎಲ್ಲ ನಮ್ಮಂತ ಸಾಮಾನ್ಯರು ಅದನ್ನ ನಾವು ಮಾತಾಡೋದು ಸ್ಟಾರ್ಟ್ ಮಾಡಿ. ಬಿಜೆಪಿ RSS ನವ್ರಿಗೆ ಏನಾದ್ರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯತೆ ಇದ್ರೆ ಅದು ಜೈ ಭೀಮ್, ಜೈ ಬಸವ. ಯಾಕಂದ್ರೆ ಇವೆರಡೂ ಫಿಲಾಸಫಿಗಳು, ಇವೆರಡೂ ಸಿದ್ಧಾಂತಗಳು ಜಾತಿ ಆಧಾರದ ಮೇಲಿಲ್ಲ, ಧರ್ಮದ ಆಧಾರದ ಮೇಲಿಲ್ಲ, ಜನಪರವಾಗಿ ಜನಗಳಿಗೋಸ್ಕರ, ಜನಗಳ ಹಿತಕ್ಕೋಸ್ಕರ ಇರ್ತಕ್ಕಂಥ ಅವರ ಮಾತುಗಳನ್ನ ನಾವು ಹೇಳಿದಾಗ ಅವರು ಆಟೋಮೆಟಿಕ್ ಆಗಿ ಹಿಂದಕ್ಕೆ ಹೋಗ್ತಾರೆ. ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಇವತ್ತು. ಏನ್ ಸನಾತನ ಧರ್ಮ? ವಾಪಸ್ ಹಿಂದಕ್ಕೆ ಹೋಗ್ತೀರ 200-300 ವರ್ಷ. ಮತ್ತೆ ಕುದುರೆ ಕತ್ತೆ ಮೇಲೆ ಹೋಮ ಮಾಡ್ಕೊಂತ, ಪೂಜೆ ಮಾಡ್ತಕ್ಕಂಥದ್ದೇ ಸನಾತನ ಧರ್ಮ. ಒಂದೇ ಲೈನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು 21ನೇ ಶತಮಾನದಲ್ಲಿ ವಿಜ್ಞಾನ ಇಷ್ಟು ಬೆಳೆದಿದೆ, ಟೆಕ್ನಾಲಜಿ ಇಷ್ಟ ಆಗಿದೆ. ವಾಟ್ಸಪ್ ಅಲ್ಲಿ ಇವತ್ತು ನಾವು ಇಲ್ಲಿಂದ ಕೂತು ಅಮೆರಿಕಕ್ಕೆ ಮಾತಾಡ್ತೀವಿ, ಸ್ಪೇಸಿಗೆ ಕಳಿಸ್ತಾ ಇದೀವಿ, ಮತ್ತೆ ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀವಿ. ಸನಾತನ ಧರ್ಮ ಅಂದ್ರೆ ಏನು ಅಂದ್ರೆ, ಯಾವ ಮನುಷ್ಯ ಜಾತಿಯನ್ನ ನಂಬ್ಕೊಂಡಿರ್ತಕ್ಕಂಥವನು ಆ ಜಾತಿಗೆ ಕಟ್ಟು ಬೀಳಬೇಕು. ಹಿಂದೂ ಅಂತಕ್ಕಂಥದ್ದು ಒಂದು ಧರ್ಮ ಅಲ್ಲ. ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಹೇಳಿದೆ, ಹಿಂದೂ ಇಸ್ ಎ ವೇ ಆಫ್ ಲೈಫ್, ಇಟ್ ಇಸ್ ನಾಟ್ ಎ ರಿಲಿಜಿಯನ್. ಅದು ಒಂದು ಜೀವನ ಕ್ರಮ ಅದು. ಬಟ್ ಅದನ್ನ ಇವರು ಇವತ್ತು ಜಾತಿಗೋಸ್ಕರ ಬಳಸ್ಕೊಂಡು ಅದರ ಹೆಸರು ಮೇಲೆ ಇವತ್ತು ಚುನಾವಣೆಗಳನ್ನ ಮಾಡಿ, ಆ ಚುನಾವಣೆಗಳಲ್ಲಿ ಅಧಿಕಾರ ಹಿಡಿದು ನಮ್ಮಗಳ ಮೇಲೆ ಸನಾತನ ಧರ್ಮ, ಹಿಂದೂ ಧರ್ಮವನ್ನು ಹೇರ್ತಕ್ಕಂಥ ಏನು ಷಡ್ಯಂತ್ರ ಇದೆ, ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತಂದ್ರೆ ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮರೆತು ಈ ಒಂದು ದೊಡ್ಡ ಗುರಿಯನ್ನು ಸಾಧಿಸಬೇಕಾಗಿದೆ. ಇವತ್ತು ನಾನು ಆಗ್ಲೇ ಮೊದಲೇ ಹೇಳಿದೆ, ಇವತ್ತು ನನಗೆ ವ್ಯಕ್ತಿಗಿಂತನೂ ಈ ಸಿದ್ಧಾಂತ ಮುಖ್ಯ. ಈ ಸಿದ್ಧಾಂತವನ್ನು ಎತ್ತಿಡಬೇಕಂದ್ರೆ ನಾವು ಮೋದಿಯನ್ನ ಸೋಲಿಸಲೇಬೇಕು, ಮೋದಿ ವಿರುದ್ಧವಾಗಿ ಓಟನ್ನು ಹಾಕಲೇಬೇಕು. ಇಲ್ಲ ಅಂದ್ರೆ ನಾವು ಯಾರೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ
ಮೋದಿಯನ್ನ ಸೋಲಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸನ ಇಟ್ಟು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.